ಬ್ಲೌಸು ಇಷ್ಟು ನೀಟಾಗಿ ಚಂದ ಕಾಣಿಸ್ಬೇಕು ಅಂದ್ರೆ ಒಂದಿಷ್ಟು ಮೇನ್ ಟಿಪ್ಸ್ಗಳನ್ನ ನೋಡ್ಕೊಳ್ರಿ. ಈ ಒಂದು 6 ಟಿಪ್ಸ್ಗಳು ನಿಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತವೆ. ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತೀರಿ ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋ ಒಳಗೆ ನೋಡ್ಬೋದು. ಮೊನ್ನೆ ಒಬ್ಬರು ಕೇಳಿದ್ರು, ಟಕ್ಸನ್ನು ಹಿಡಿದ ಮೇಲೆ ಅಂದರೆ ಇವಾಗ ನಾವೇನು ಬರ್ಸ್ಟ್ ಪಾಯಿಂಟ್ ಟಕ್ಸನ್ನು ಹಿಡಿತೀವಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಬರ್ಲಿಕ್ಕತ್ತದ, ಮೇಲೆ ಏರ್ಲಿಕ್ಕತ್ತದ, ಅದನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರು. ಈಗ ನೋಡಿರಿ ಒಳಗಡೆ ಎಲ್ಲ ನೋಡ್ಲಿಕ್ಕತ್ತಿಲ್ಲ, ಎಷ್ಟು ಚಂದ ಫಿನಿಶಿಂಗ್, ಎಲ್ಲೂ ಈಗ ಕ್ರಾಸ್ ಪಟ್ಟಿದಾಗಿರ್ಬೋದು ಅಷ್ಟ ಒಂದು ನೀಟ್ ಫಿನಿಶಿಂಗ್ ಇಲ್ಲಿ ಕಾಣಿಸ್ಲಿಕ್ಕತ್ತದ ನಿಮ್ಗೆ. ಯಾರ್ದೋ ಒಬ್ರದ್ದು ನಂಗೆ ಮೆಜರ್ಮೆಂಟಿನ ಬ್ಲೌಸ್ ಬಂದಿತ್ತು ಮೊನ್ನೆ, ಕ್ರಾಸ್ ಬೆಲ್ಟನ್ನು ಅವರು ಮೇಲಿನ ಒಂದು ಸ್ಟಿಚ್ಚನ್ನು ಹಾಕಿಬಿಟ್ಟಿದ್ರು. ಆ ಒಂದು ಗಲೀಜು ನಿಜವಾಗ್ಲೂ ಆ ಬ್ಲೌಸ್ ನೋಡಿ ನನಗೆ ಭಾಳ ಬೇಜಾರು ಅನ್ನಿಸ್ತು. ಹಂಗೆ ಸ್ಟಿಚಿಂಗ್ ಮಾಡೋರು ಭಾಳ ಜನ ಇರ್ತಾರೆ. ಅದನ್ನು ಒಂದು ಟಿಪ್ಗಳನ್ನ ನೀವೇನಾದರೂ ಈ ಒಂದು ವಿಡಿಯೋ ನೋಡ್ಲಿಕ್ಕತ್ತಿದ್ರಿ ಅಂದರೆ ಈ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತದಂತ ಹೇಳಿ ನಾನು ಈ ಒಂದು ಟಿಪ್ಸಿನ ವಿಡಿಯೋನ ನಾನು ಮಾಡಿದ್ದೆ. ನೋಡಿರಿ ಎಷ್ಟು ನೀಟಾಗಿ ಬಂದದ. ಸೊ ನೀವು ಒಂದೇ ಕಡೆ ಹಾಕಿದ್ರಿ ಬ್ಲೌಸ್ ಅಂದ್ರೆ ಒಂದೇ ಕೈಯಿಂದ ಎತ್ತಿ ಹಾಕಿದ್ರಿ ಅಂದರೂ ಬ್ಲೌಸ್ ನೀಟಾಗಿ ಕೂಡಬೇಕಂದ್ರೆ ಕರೆಕ್ಟಾಗಿ ಬಂದದ ಬ್ಲೌಸು ಅಂತ ಹೇಳಿ ಅರ್ಥ. ಬರೀ ಫಸ್ಟಾಗಿ ಇವತ್ತು ಏನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅನ್ನೋದನ್ನು ನೋಡೋಣ, ತಡ ಮಾಡೋದು ಬೇಡ. ಫಸ್ಟ್ ಪಾಯಿಂಟ್ ಯಾವುದು, ಸ್ಟಾರ್ಟ್ ಎಲ್ಲಿಂದ ಮಾಡೋಣ ಬರ್ರಿ. ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಇವಾಗ ನೋಡಿರಿ ಜಾಯಿಂಟ್ ಮಾಡುವಂಥದ್ದು. ಜಾಯಿಂಟ್ ಮಾಡ್ದೇ ನೀವೇನು ಮಾಡ್ತೀರಿ ಅಂದ್ರೆ ಸ್ಟಿಚಿಂಗ್ ಅಂದರೆ ಟಕ್ಸ್ಗಳನ್ನ ಹಿಡಿತೀರಿ, ಅಲ್ಲಿ ತಪ್ಪನ್ನು ಮಾಡಬಾರ್ದು. ಈಗ ನೋಡಿರಿ ಫಸ್ಟ್ ನಾವು ಇಲ್ಲಿ ರೌಂಡಾಗಿ ಒಂದು ಫುಲ್ ಸರೌಂಡಿಂಗ್ ಸ್ಟಿಚಿಂಗನ್ನು ನಾವು ಹಾಕಲೇಬೇಕು. ನೀವು ಹಾಕ್ತೇನೆ ಸ್ಟಿಚ್ ಟಕ್ಸ್ ಹಿಡಿದು ಬಿಡ್ತೀರಿ ಹಿಂಗೆ. ಅವಾಗ ಏನಾಗ್ತದೆ ಅಂದ್ರೆ ಒಂದು ಕಡೆ ಹೆಚ್ಚು ಬರ್ತದೆ, ಇನ್ನೊಂದು ಕಡೆ ಕಡಿಮೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದು ನೀವು ಬ್ಲೌಸ್ ಸ್ಟಾರ್ಟ್ ಮಾಡಿದಾಗ ಮೇಜರ್ ಮಾಡೋವಂಥ ಫಸ್ಟ್ ತಪ್ಪು. ನೋಡಿರಿ ನಾವು ಇವತ್ತೇನು ತೋರಿಸಿದ್ನಲ್ಲ ಬ್ಲೌಸ್ ಎಷ್ಟು ನೀಟಾಗಿ ಬಂದದ. ಹಂಗೆ ಬ್ಲೌಸ್ ಬರಬೇಕು ಅಂದ್ರೆ ಇದನ್ನು ಕರೆಕ್ಟಾಗಿ ನಾವು ಫಿನಿಶಿಂಗ್ನ ಫಸ್ಟ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಮೇನ್ ಫ್ಯಾಬ್ರಿಕ್ಕು ಇನ್ನು ಲೈನಿಂಗಿಗೆ ಅಟ್ಯಾಚನ್ನು ಮಾಡೋಣ ನಾವು. ಈಗ ಸ್ಟಿಚಿಂಗ್ ಹೊಲಿಯುವಂಥವ್ರು ಏನು ಮಾಡ್ತಾರೆ ಅಂದ್ರೆ ಇದನ್ನೆಲ್ಲ ಹೊಲಿಲಾರ್ದನ ಟಕ್ಸ್ನ ಹಿಡಿದು ಬಿಡ್ತಾರೆ. ಹಂಗೆ ಮಾಡಲಿಕ್ಕೆ ಹೋಗಬೇಡ್ರಿ. ಈಗ ನೋಡಿ ನಾನು ಟಕ್ನ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿನಿ. ಇದು ಬರೀ ನನ್ನ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದು 2 ಟಕ್ಕಿನ ಒಂದು ಬ್ಲೌಸ್ ಅಷ್ಟೇ. ಈಗ ಸೆಕೆಂಡ್ ಫಾಲ್ಟನ್ನು ನೋಡೋಣ. ಈಗ ಇದರೊಳಗೆ ಕಲಿಯೋದು ಭಾಳ ಅದ, ಇದು ಇಂಪಾರ್ಟೆಂಟೂ ಅದ. ಇದನ್ನ ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋನ ನೋಡ್ಕೊಳ್ರಿ. ನೀವು ಟಕ್ನ ಹಿಡಿಬೇಕಾದ್ರೆ ಏನು ಪ್ರಾಬ್ಲಮ್ ಮಾಡ್ತೀರಿ, ಮೇಜರ್ ಪ್ರಾಬ್ಲಮ್ ಅಂಥೇಳಿ. ಈಗ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡುವಾಗ ಸಹಜವಾಗಿ ಏನು ಮಾಡ್ತಾರೆ ಬಿಗಿನರ್ಸ್, ಹಿಂಗೆ ಸ್ಟ್ರೇಟಾಗಿ ಹಾಕಿ ನೋಡಿ. ಈಗ ಸೆಕೆಂಡ್ ಪಾಯಿಂಟ್ ಅಂತ ತೋರಿಸ್ಲಿಕ್ಕತ್ತೀನಿ. ನಮ್ಮ ಬರ್ಸ್ಟ್ ಪಾಯಿಂಟ್ ಏನು ಬರ್ತದಲ್ಲ ಅಲ್ಲಿವರೆಗೂ ನಾನು ನಿಮ್ಗೆ ಸ್ಟಿಚ್ನ ಹಾಕ್ಕೊಂಡು ತೋರಿಸ್ಲಿಕ್ಕತ್ತೀನಿ. ಈಗ ನೋಡ್ತಿರ್ಬೋದು ನೀವು. ಈಗೇನೀಗ ಈ ಒಂದು ಟಕ್ ಅದಲ್ಲ, ಟಕ್ನ ನಾವು ಹೆಂಗೆ ಫೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ಕರೆಕ್ಟಾಗಿ ನಾವು ಹಂಗೆ ಸ್ಟಿಚ್ ಹಾಕ್ಕೊಂಡು ಹೋಗ್ಬಿಟ್ವಿ ಸ್ಟ್ರೇಟಾಗಂದ್ರೆ ಅದನ್ನು ಮಾಡುವಂಥ ಬಿಗ್ ಮಿಸ್ಟೇಕ್. ನಾವು ಈ ಟಕ್ ಮೇಲೆ ಹೆಚ್ಚಾಗಿ ಸ್ಟಿಚ್ಚು ಹೋಗಬಾರ್ದು. ಸ್ಟಿಚ್ ಹೋಯಿತು, ಇದನ್ನು ಹಿಡಿದು ನೀವು ಸ್ಟಿಚ್ ಹಾಕಿದ್ರಿ ಅಂದ್ರೆ ಏರೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಬ್ಲೌಸು. ಮೊನ್ನೆ ಒಬ್ರು ಕೇಳಿದ್ರು, ಇದನ್ನ ಹಿಡಿದ ಸ್ಟಿಚ್ ಹಾಕಿದ್ರು ಅವರು. ಇದನ್ನು ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ನೀವು ಹಾಕ್ರಿ, ಎಂಡಿಗೆ ಸ್ಟಿಚ್ ಬರಬೇಕು. ಹಿಂಗೆ ನೀವು ಫೋಲ್ಡ್ ಮಾಡಿ ಒಂದು ಇದ್ರ ಮೇಲೆ ಸ್ಟಿಚ್ನ ಹಾಕ್ಕೊಂಡ್ರಿ ಅಂದ್ರೆ ನಿಮ್ಗೆ ಈಸಿನೂ ಆಗ್ತದೆ ಹೊಲಿಬೇಕಾದ್ರೆ, ನಿಮ್ಗಿಲ್ಲಿ ಯಾವುದೋ ತೊಂದರೆ ಬರೋದಿಲ್ಲ. ಓಕೆ ನೋಡಿ, ನಾನು ತೋರಿಸ್ಕೊಡ್ತೀನಿ. ಹಿಂಗೆ ಇದ್ರ ಮೇಲೇ ಈ ಫೋಲ್ಡ್ ಏನು ಮಾಡೇವಲ್ಲ ನಾವು, ಇದ್ರ ಮೇಲೇ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ರಿ. ಇದರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಕ್ರಾಸ್ ಬೆಲ್ಟ್ ಹಚ್ಚುವಾಗ ಇದು ನಿಮ್ಗೆ ಪ್ರಾಬ್ಲಮ್ನ ಮಾಡೋದಿಲ್ಲ. ಇದು ಸೆಕೆಂಡ್ ಫಾಲ್ಟ್ ನೀವು ಮಾಡುವಂಥ ಮಿಸ್ಟೇಕು. ಓಕೆ, ಇನ್ನೂ ಇಂಥ ಮಿಸ್ಟೇಕ್ಗಳು ಭಾಳ ಇದಾವೆ, ಹೇಳ್ಕೊಡ್ತೀನಿ ಇವತ್ತು. ಈಗ ನೀವು ಈ ಕಡೆ ಟರ್ನನ್ನು ಮಾಡ್ಕೊಳ್ಬೇಕು ಯಾವಾಗಲೂ. ಟಕ್ಕು ಹೆಚ್ಚಾಗಿ ನಮ್ಮ ಒಂದು ಫಿಟ್ಟಿಂಗ್ ಲೈನ್ ಅಂದರೆ ಮಾರ್ಜಿನ್ ಅಂತ ಕರೀತಾರೆ, ಸೀಮ್ ಲೈನ್ ಅಂತ ಕರೀತಾರೆ, ಆ ಕಡೆ ಫೋಲ್ಡ್ ಆಗಿರಬೇಕು. ಅದು ಆ ಕಡೆ ಮುಖ ಮಾಡಿರಬೇಕು. ಇನ್ನು ಕೆಳಗಡೆ ಒಂದು 1/4 ಇಂಚಿಗೆ ಸ್ಟಿಚಿಂಗನ್ನು ಹಾಕ್ಕೊಳ್ರಿ. ಅರ್ಧ ಇಂಚ್ ಮೇಲ್ಗಡೆ ಹೋಗ್ಲಿಕ್ಕೆ ಹೋಗಬೇಡ್ರಿ ಸ್ಟಿಚಿಂಗ್ ಮಾತ್ರ. ಟಕ್ ಹಿಡಿಯುವಾಗ ಒಂದು 1/4 ಇಂಚು ಮೇಲ್ಗಡೆ, ಅರ್ಧ ಇಂಚು ಒಳಗಡೆ ನೀವು ಸ್ಟಿಚ್ನ ಹಾಕ್ಕೊಳ್ರಿ. ಈಗ ನೋಡಿದ್ರಲ್ಲ ಟಕ್ನ ಹಿಡಿಯೋದು ಹೆಂಗೆ ಅಂತ ಹೇಳ್ಕೊಟ್ಟೆ. ಅದನ್ನು ನಾನು ಫಸ್ಟ್ ಒಂದು ಸ್ಟಿಚ್ನು ಹಾಕಿ ನಿಮ್ಗೆ ತೋರಿಸ್ತೀನಿ. ಇದು ಕರೆಕ್ಟಾಗಿ ಸ್ಟಿಚ್ ಎಲ್ಲಿಗೆ ಬರಬೇಕು ಅನ್ನೋದನ್ನ ಕರೆಕ್ಟಾಗಿ ವಿಡಿಯೋ ಒಳಗೆ ನೋಡ್ಕೊಳ್ರಿ. ನೀವು ಹಿಂಗೆ ಹಾಕಿದ್ರಿ ಅಂದ್ರೆ ಬ್ಲೌಸ್ ಎಲ್ಲೂ ನಿಮ್ಗೆ ಮೇಲೆ ಇರೋದಿಲ್ಲ. ಕೈ ಎತ್ತದಾಗ, ಇಲ್ಲಾಂದ್ರೆ ಟಕ್ ಹಿಡಿದು ನೀವೇನಾದರೂ ಸ್ಟಿಚ್ ಹಾಕಿದ್ರಿ ಅಂದ್ರೆ ಕೈ ಎತ್ತದಾಗ ಮೇಲೆ ಹೋಗ್ತದೆ ಬ್ಲೌಸು. ಅದಕ್ಕೆ ನಾನು ಹೇಳೋದು ಏನಂದ್ರೆ ಟಿಪ್ಗಳು ಭಾಳ ಹೆಲ್ಪ್ ಆಗ್ತಾವೆ ಅಂತ ಹೇಳಿ. ನನ್ನ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಈಗ ನೋಡಿರಿ, ನಾನು ಈ ಕಡೆ ಮುಖ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದು ನಮ್ಮ ಒಂದು ಸೀಮ್ ಲೈನ್ ಅಂದ್ರೇನು ಫಿಟ್ಟಿಂಗ್ ಲೈನ್ ಕಡೆ ಮುಖ ಮಾಡಿಕೊಂಡೇ ಇರಲಿ. ಈಗ ನೋಡಿರಿ, ಅದ ಒಂದು ಸ್ಟಿಚಿಂಗನ್ನು ನಾನು ತುದಿಗೆ ಹಾಕ್ಕೊಳ್ತೀನಿ. ಹಂಗೆ ಸ್ಟ್ರೇಟಾಗಿ ಸ್ಟಿಚಿಂಗನ್ನು ತೊಗೊಂಡು ಬರ್ತೀನಿ ಅದು ಎಂಡ್ವರೆಗೂ.
ಎಸ್ ಎಷ್ಟು ನೀಟಾಗಿ ಈ ಒಂದು ಸ್ಟಿಚಿಂಗು ಬಂತು ನೋಡ್ಲಿಕ್ಕತ್ತಿರಲ್ಲ. 2 ಟಕ್ನ ಇದೇ ರೀತಿನ ಹಿಡ್ಕೊಳ್ರಿ. ಇಲ್ಲ ನಮ್ಗೆ ಇದು ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಬರ್ಲಿಕ್ಕತ್ತದಪ್ಪ ಅಂತಂದ್ರೆ ಅದನ್ನು ನೀವು ಟಕ್ನ ಕಟ್ನು ಮಾಡ್ಬೋದು. ಅದು ಹೆಂಗೆ ನಾನು ಹೆಚ್ಚಾಗಿ ಹಿಂಗೆ ಹಿಡಿಲಿಕ್ಕೂ ಹೋಗೋದಿಲ್ಲ, ಇದನ್ನು ಕಟ್ ಮಾಡ್ತೀನಿ. ಈಗ ನೋಡಿರಿ ಸ್ಟಿಚಿಂಗ್ ನೋಡ್ಲಿಕ್ಕತ್ತಿಲ್ಲ, ಈ ರೀತಿಯಾದ ಸ್ಟಿಚಿಂಗ್ ಬಂತು, ಮೇಲೆ ಹೋಯಿತು ಅಂತಂದರೆ ಸೊ ನೋಡಿರಿ ಮೇಲೆ ಹೋಗುವಂಥ ಪ್ರಾಬ್ಲಮ್ಮು ನಿಮ್ಗೆ ಅವಾಯ್ಡ್ ಆಗ್ತದೆ. ಈಗ ನಾನೇನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ. ಈಗೇನು ಈ ಟಕ್ಕದ ಎಲ್ಲ ಹಿಂಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ತುದಿನ ಕರೆಕ್ಟಾಗಿ ನಮ್ಗೆ ಮುಂದೆ ಪಾಯಿಂಟ್ ಸರಿಯಾಗಿ ಕೂಡ್ತದೆ. ಓಕೆ, ಇದೇ ಥರ ಎರಡೂ ರೆಡಿ ಮಾಡ್ಕೊಳ್ರಿ. ಈಗ ನೋಡಿ ನಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿನಿ. ಬ್ಲೌಸ್ನ ಸ್ಟಿಚ್ ಮಾಡ್ಲಿಕ್ಕೆ ನೋಡಿ ಕರೆಕ್ಟಾಗಿ ಪಾಯಿಂಟ್ ನಮ್ಗೆ ಸೆಂಟ್ರೊಳಗೆ ನೀಟಾಗಿ ಕಾಣಿಸ್ತದೆ. ಓಕೆ, ಇದರ ಒಂದು ಬ್ಲೌಸಿನ ಒಂದು ಮೇನ್ ಹೈಲೈಟ್ ಇದು, ನೀಟಾಗಿ ಬರಬೇಕು ಬ್ಲೌಸ್ ಅಷ್ಟೇ. ಇನ್ನು ನೆಕ್ಸ್ಟ್ ಟಿಪ್ಗಳನ್ನ ನಾವು ನೋಡೋಣ. ಥರ್ಡ್ ಟಿಪ್ ಸ್ಟಾರ್ಟ್ ಮಾಡೋಣ. ಥರ್ಡ್ ಟಿಪ್ ಏನಂತಂದ್ರೆ ಹಿಂಗೆ ನಾವು ಒಳಗಡೆ ಈ ಒಂದು ಸ್ಟಿಚ್ಚನ್ನು ಹಾಕಿರಲಿಲ್ಲ. ಮೊನ್ನೆ ಯಾರೋ ಒಂದು ಬ್ಲೌಸ್ನ ನೋಡಿದೆ ನಾನು. ಹೆಚ್ಚಾಗಿ ಇದೇ ರೀತಿನ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡೋದು. ನೀವು ಇದೇ ರೀತಿನ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡಿರಿ. ನಿಮ್ಮ ಹತ್ರ ಏನಾದರೂ ಓವರ್ಲಾಕ್ ಇತ್ತಪ್ಪ, ಓವರ್ಲಾಕ್ ಮಷಿನ್ ಇತ್ತಂದರೆ ಡೈರೆಕ್ಟಾಗಿನ ಸ್ಟಿಚ್ ಮಾಡ್ಬೋದು. ಆದರೆ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಬ್ಲೌಸ್ಗಳು ಹಾಳಾಗೋದಿಲ್ಲ. ಇಲ್ಲ ಅಂತಂದ್ರೆ ನಮ್ಗೆ ಇನ್ನೂ ಒಂದು ಮತ್ತೆ ಎಕ್ಸ್ಟ್ರಾ ಕೆಲಸ ಆಗ್ತದೆ, ಅಂದರೆ ಓವರ್ಲಾಕ್ನ ಮಾಡ್ಕೋಬೇಕಾಗ್ತದೆ. ಈಗ ನೋಡಿ ಒಂದು ಸ್ವಲ್ಪ ಇಲ್ಲಿ ಕಟ್ಟಿಂಗನ್ನು ಮಾಡಿಕೊಂಡು ಟರ್ನ್ ಮಾಡಿದಾಗ ನೀಟಾಗಿ ಕಾಣಿಸ್ತದೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸ್ವಲ್ಪನ ನಾನು ಕಚ್ಚು ಕೊಡ್ತೀನಿ ಇಲ್ಲಿ. ಈ ಟಿಪ್ನ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಬಿಗಿನರ್ಸಿಗೆ ಬಹಳ ಹೆಲ್ಪ್ ಆಗೋದದ. ಈಗ ನೋಡಿರಿ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಫಿನಿಶಿಂಗೂ ಸಹಿತ ನಿಮ್ಗೆ ಪ್ರೊಫೆಷ್ನಲ್ ಥರನ ಫಿನಿಶಿಂಗ್ ಕಾಣಿಸ್ಲಿಕ್ಕತ್ತದ. ಎಸ್ ನೋಡಿರಿ ಎಷ್ಟು ಚೆಂದಾಗಿ ನಮ್ಗೆ ಬ್ಲೌಸ್ ಕ್ರಾಸ್ ಬೆಲ್ಟ್ ಹತ್ತಿರ ನೀಟಾಗಿ ಕಾಣಿಸ್ಲಿಕ್ಕತ್ತದ. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಅವ್ರು ಯಾವ ರೀತಿ ಮಾಡಿದ್ರಪ್ಪ ಆ ಬ್ಲೌಸ್ ಅಂತಂದ್ರೆ ಹಿಂಗೆ ಬ್ಲೌಸ್ಗೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ನ ಮಾಡಿ ಮೇಲ್ಗಡೆ ಮಾಡಿ ಅದನ್ನು ಸ್ಟಿಚ್ ಹಾಕಿಬಿಟ್ಟಿದ್ರೆ ಆ ಬ್ಲೌಸ್ ನಿಜವಾಗ್ಲೂ ಭಾಳ ಗಲೀಜು ಕಾಣಿಸ್ಲಿಕ್ಕತ್ತಿತ್ತು ನನಗೆ. ಹಿಂಗೆ ಹಾಕಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿಬಿಟ್ರು ಅಂದ್ರೆ ಮುಗಿದು ಹೋತು ಬ್ಲೌಸು. ಹೆಂಗಾರ ಒಟ್ಟು ಮಾಡಿ ಅದನ್ನ ಬ್ಲೌಸ್ನ ಕೊಟ್ಬಿಡ್ತಾರೆ. ಒಂದು ಪ್ರೊಫೆಷ್ನಲ್ ಅನ್ನಿಸ್ಕೋಬೇಕು ಬ್ಲೌಸ್ ಒಳಗೆ. ಇನ್ನೊಂದು ಸರಿ ನಿಮ್ಗೆ ಕಸ್ಟಮರ್ಸ್ ಮತ್ತು ವಾಪಸ್ ಬರಬೇಕಂದ್ರೆ ಬ್ಲೌಸು ಹಿಂಗೆ ನೀಟಾಗಿ ಇರಬೇಕು. ಓಕೆ ನೋಡಿರಿ, ಪಾಯಿಂಟ್ ನಾವು ಹೆಂಗೆ ಇಟ್ರೂ ಆ ಒಂದು ಪಾಯಿಂಟ್ ನಮ್ಗೆ ಕರೆಕ್ಟಾಗಿ ನೀಟಾಗಿನ ಬರ್ತದೆ. ಓಕೆ, ಇನ್ನು ಈ ಒಂದು ಸ್ಟ್ರೇಟ್ ಲೈನನ್ನು ತಗೊಂಡು ನಾನಿಲ್ಲಿ ಮೇಲ್ಗಡೆ ಇರೋವಂಥ ಟಕ್ನು ಹಿಡ್ದೀನಿ. ಇನ್ನು ನೆಕ್ಸ್ಟ್ ಫೋರ್ತ್ ನಿಮ್ಗೆ ಟಿಪ್ ಏನಪ್ಪ ಅಂತಂದ್ರೆ ಬ್ಲೌಸ್ ಹೊಲಿಯುವಾಗ ಕಿನಾರ ಸ್ಟಿಚ್ ಅಂತ ಹೇಳ್ತಾರೆ. ಈಗ ನೋಡಿರಿ, ಈಗ ಉಕ್ಸ್ ಪಟ್ಟಿನ ಹಚ್ತೀವಲ್ಲ, ಇಲ್ಲಿನೂ ಒಂದಿಷ್ಟು ಮೊನ್ನೆ ನೋಡಿದೆ ಸ್ಟಿಚ್ ಅವರು ಹಾಕಿರಲಿಲ್ಲ. ಇದೇ ರೀತಿ ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡಿದರೆ ಇಲ್ಲಿ ನೋಡಿರಿ ಮೇಲ್ಗಡೆ ಬಟ್ಟೆ ಹೆಂಗೆ ಕಾಣಿಸ್ಲಿಕ್ಕತ್ತದ, ಲೈನಿಂಗು ಹೊರಗಡೆ ಕಾಣಿಸ್ತದೆ. ಅದಕ್ಕೆ ಕಿನಾರ ಸ್ಟಿಚ್ಚನ್ನ ಹಾಕಲೇಬೇಕು. ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ರಿ. ಇದು ಮೇನ್ ಇದೇ ಒಂದು ಸ್ಟಿಚ್ ಅಂತಲ್ಲ, ಅಂದರೆ ಇದೇ ಒಂದು ಪಟ್ಟಿಗಂತಲ್ಲ. ಇಲ್ಲಿ ಈ ಒಂದು ಬ್ಲೌಸಿಗೆ ಭಾಳ ಕಡೆ ಬರ್ತವೆ. ಸ್ಲೀವ್ಸಿಗೆ ಬರ್ತದೆ, ಇನ್ನು ಬ್ಯಾಕ್ ಸೈಡಿನ ಪಟ್ಟಿಗೆ ಬರ್ತದೆ. ಓಕೆ, ನಾವು ಹಿಂದ್ಗಡೆ ಸ್ಟಿಚ್ ಹಾಕಿದಾಗ ನೋಡಿರಿ ಎಷ್ಟು ನೀಟಾಗಿ ನಮ್ಗೆ ಇಲ್ಲಿ ಎಲ್ಲೂ ಬಟ್ಟೆ ಕಾಣಿಸ್ಲಿಕ್ಕತ್ತಿಲ್ಲ. ಡಿಫ್ರೆನ್ಸ್ ಭಾಳ ಇರ್ತಾವೆ ಅಷ್ಟೇ ಬ್ಲೌಸ್ ಹೊಲಿಯುವಾಗ. ಓಕೆ, ಈಗ ಫೋಲ್ಡ್ನ ಮಾಡಿಕೊಂಡು 1 ಇಂಚಿಗೆ ನಾವು ಸ್ಟಿಚ್ನ ಮಾಡ್ಕೊಳ್ಳೋಣ. ಫೋರ್ತ್ ಪಾಯಿಂಟ್ ನಿಮ್ಗೆ ಭಾಳ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಎಸ್ ನೋಡಿದೆಲ್ಲ ಬ್ಲೌಸ್ ಎಷ್ಟು ನೀಟಾಗಿ ಕಾಣಿಸ್ಲಿಕ್ಕತ್ತದ ನಿಮ್ಗೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಉಳಿದಿರೋವಂಥ ಬಟ್ಟೆ ಏನಿರ್ತದಲ್ಲ ನೀವು ಲಾಸ್ಟಿಗೆ ಕಟ್ ಮಾಡ್ಕೋಬೇಕು. ನೋಡಿರಿ ಎಷ್ಟು ನೀಟಾಗಿ ಇಲ್ಲಿ ಎಲ್ಲೂ ಲೈನಿಂಗ್ ಕಾಣಿಸ್ಲಿಕ್ಕತ್ತಿಲ್ಲ ನಿಮ್ಗೆ. ಓಕೆ, ಈ ಬಟ್ಟೆ ಏನದ ಅಲ್ಲ ಕರೆಕ್ಟಾಗಿ ಪಟ್ಟಿ ಜೋಡಿಸಿದ ಮೇಲೆ ಸ್ಟಿಚಿಂಗ್ ಎಲ್ಲ ಆಗಿ ಫೈನಲ್ಗೆ ಕಟ್ಟಿಂಗನ್ನು ಮಾಡಬೇಕು. ಮುಂಚೆನ ಕಟಾನ್ ಕಟ್ಟಿ ಬಟ್ಟೆ ತೊಗೊಂಡು ನೀವು ಈ ಒಂದು ಪಟ್ಟಿನ ಹಚ್ಚೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ 5th ಪಾಯಿಂಟ್ ಏನಪ್ಪ 5th ಪಾಯಿಂಟ್ ಅಂದರೆ ಬ್ಯಾಕ್ ಒಳಗೆ ಏನು ಪ್ರಾಬ್ಲಮ್ ಮಾಡ್ತಾರೆ. ಎಸ್, ಈಗ ಬ್ಯಾಕಲ್ಲಿ ಏನಂದರೆ 4.25 ಇಂಚ್ ಹೈಟನ್ನು ಟಕ್ಸ್ ಅಷ್ಟೇ ಹಿಡೀರಿ. ಅಕಸ್ಮಾತಾಗಿ ಹೈ ನೆಕ್ ಇತ್ತಪ್ಪ ಅಂತಂದರೆ ನೀವು 4.25 ಮೇಲೆ ಹಿಡಿದ್ರು ನಡೀತದೆ, 5 ತನೂ ಹಿಡಿದ್ರೆ ನಡೀತದೆ. ಹೈ ನೆಕ್ ಇಲ್ಲ ಇಲ್ಲಿ. ಸೊ ನಮ್ಗೆ ಭಾಳ ಡೀಪ್ ಅದ ಬ್ಲೌಸ್ ಅಂದಾಗ ಕಡಿಮೆ ಹಿಡಿಬೇಕು. ಇನ್ನು 6th ಟಿಪ್ ಏನಪ್ಪ ಅಂತ ಅಂದರೆ ಇದು ಸ್ಲೀವ್ಸ್ ಹತ್ರ ಏನಿರ್ತದಲ್ಲ ಈ ಫೋಲ್ಡನ್ನು ಕೆಳಗಡೆ ಮುಖ ಮಾಡಬಾರ್ದು. ಇದು ಯಾವಾಗಲೂ ಮೇಲ್ಮುಖವಾಗಿಯೇ ಇರಬೇಕು. ಸ್ಟಿಚ್ ಮಾಡುವಾಗ 2 ಕಡೆ ಹಿಂಬದಿಲು ಆಗಿರ್ಬೋದು ಅಥವಾ ಮುಂಬದಿಲಾಗಿದ್ರೂ ಇದು ಮೇಲ್ಗಡೆನೇ ಮುಖ ಮಾಡಿರಬೇಕು. ಇನ್ನು ನೀವು ಫಿಟ್ಟಿಂಗ್ ಲೈನನ್ನು ಹಾಕುವಾಗ ಇಲ್ಲಿ 1/4 ಇಂಚಿಗೆ ಸ್ಟಿಚಿಂಗನ್ನು ನೀವು ಹಾಕಬೇಕು. ಓಕೆ, ಎಲ್ಲ 1/4 ಇಂಚಿಗೆ ಈ ಥರ ಒಂದು 4 ಲೈನ್ಗಳನ್ನ ಹಾಕ್ಕೊಳ್ರಿ.
ಇದರಿಂದಾಗಿ ನಿಮ್ಗೆ ಫಿಟ್ಟಿಂಗ್ ಲೈನು ಕೂಡ ನೀಟಾಗಿ ಸಿಕ್ಬಿಡ್ತದೆ. ಈ ಎಲ್ಲ 6 ಟಿಪ್ಗಳು ಬಹಳ ಯೂಸ್ ಆದವು ಅಂತ ತಿಳ್ಕೊಳ್ತೀನಿ ನಾನು. ಇಂಥ ಒಂದು ಯೂಸ್ಫುಲ್ ಟಿಪ್ಸಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಹೆಚ್ಚು ಜನಕ್ಕೆ ಶೇರನ್ನು ಈ ಒಂದು ವಿಡಿಯೋನ ಮಾಡಿರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ, ಇದರಿಂದ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮಗೆ ಲೈಕ್ ಬಟನ್ನ ಒತ್ತೋದನ್ನು ಮರಿಬೇಡ್ರಿ. ನೋಡಿರಿ, ಈಗ ಸೀಮ್ ಲೈನ್ ಅಂದರೆ ಫಿಟ್ಟಿಂಗ್ ಲೈನು ಕೂಡ ಇವಾಗ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ಕೊಟ್ಟೇನಿ. ನಿಮ್ಗೆ ಗೊತ್ತಾಯ್ತಲ್ಲ, ಬಿಗಿನರ್ಸ್ ಇದ್ದೀರಿ, ಇನ್ನೂ ಬ್ಲೌಸ್ನ ಕಲಿತಾ ಇದ್ದೀರಿ ಅಂದ್ರೆ ಈ ಒಂದು ತಪ್ಪುಗಳನ್ನ ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇಷ್ಟೆಲ್ಲ ಯೂಸ್ಫುಲ್ ಟಿಪ್ಗಳು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ಮಾಡಿದೆ. ಇದು ಕೂಡ ರಿಕ್ವೆಸ್ಟೆಡ್ ವಿಡಿಯೋನ ಆಗಿತ್ತು. ಮೊನ್ನೆ ಒಬ್ಬರು ಕೇಳಿದ್ರು, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕತ್ತದ, ಅದನ್ನು ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಹೇಳಿದ್ರೆ, ಹಾಗಾಗಿ ಈ ವಿಡಿಯೋನ ನಾನು ಮಾಡಿದೆ. ಈಗ ಬರೀ ಬ್ಲೌಸ್ನ ಒಳಗಡೆ ನೋಡ್ರಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕಾಣಿಸ್ಲಿಕ್ಕತ್ತದ. ಕ್ರಾಸ್ ಬೆಲ್ಟಲ್ಲೂ ಕೂಡ ಎಲ್ಲೂ ನಿಮ್ಗೆ ಗಜಿಬಿಜಿ ಅನ್ನೋದು ಕಾಣಿಸಕತ್ತಿಲ್ಲ. ಇಷ್ಟು ನೀಟಾಗಿ ಬ್ಲೌಸ್ ಬರಬೇಕು ಅಂತಂದರೆ ನೀವು ಈ ಒಂದು ಟಿಪ್ಗಳನ್ನ ಯೂಸ್ ಮಾಡ್ಕೊಳ್ರಿ. ಈಗ ಬ್ಯಾಕ್ ಸೈಡಿನ ಇದಕ್ಕೆ ಈ ಒಂದು ಬ್ಲೌಸಿಗೆ ನಾನು ಸ್ಕ್ವೇರನ್ನು ಇಟ್ಟಿದ್ದೆ. ಇನ್ನು ಹೆಮ್ಮಿಂಗ್ ಮಾಡೋದು ಅದಕ್ಕೆ ಮೇಲೆ ಸ್ಟಿಚ್ ಹಾಕಿದ್ದೇನೆ ಅಷ್ಟೇ. ಟಕ್ನು ನೋಡ್ರಿ, ಈಗ ಕರೆಕ್ಟಾಗಿ ಬಂದದ ಬ್ಯಾಕ್ ಸೈಡಿಂದು. ಇನ್ನು ಸ್ಲೀವ್ಸು ಮತ್ತು ಕ್ರಾಸ್ ಬೆಲ್ಟು ಪಾಯಿಂಟ್ ಆಗಿರ್ಬೋದು, ಬ್ಲೌಸಿನ ಒಂದು ಹೈಲೈಟ್ ಅಂತ ನಾ ಹೇಳ್ಬೋದು. ನೋಡ್ರಿ ಇಲ್ಲಿ ಎಷ್ಟು ಚಂದ ನಿಮ್ಗೆ ಪಾಯಿಂಟ್ಸ್ಗಳು ಕೂಡ ಕರೆಕ್ಟಾಗಿ ಕೂತವ. ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಇಂಥದ ಒಂದು ಯೂಸ್ಫುಲ್ ಟಿಪ್ ಜೊತೆ ಮತ್ತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಎಲ್ಲರಿಗೂ ಟೇಕ್ ಕೇರ್, ಬಾಯ್.